ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ನಮ್ಮ ಸಮಾಜದಲ್ಲಿ ಜಾತಿ, ಧರ್ಮ ಈ ಜಗಳಗಳು ಪ್ರತಿನಿತ್ಯ ನಡೀತಾನೇ ಇರ್ತವೆ. ಒಂದು ಧಾರ್ಮಿಕ ಸಂಸ್ಥೆ ಮೇಲೆ ಟಾರ್ಗೆಟ್ ಮಾಡೋದು, ಒಂದು ಧರ್ಮವನ್ನ ಟಾರ್ಗೆಟ್ ಮಾಡೋದು, ಒಂದು ಜಾತಿಯನ್ನ ಟಾರ್ಗೆಟ್ ಮಾಡೋದು, ಈ ರೀತಿ ಕೇಂದ್ರೀಕರಿಸಿ ಜಾತಿ ಗಲಭೆಗಳನ್ನ, ಧರ್ಮದ ಗಲಭೆಗಳನ್ನ, ಸಮಾಜದಲ್ಲಿ ಕೋಮು ದ್ವೇಷವನ್ನ ಹರಡುವ ಈ ಒಂದು ವ್ಯವಸ್ಥೆಯ ಒಳಗಡೆ ಒಂದು ಧಾರ್ಮಿಕ ಸೌಹಾರ್ದತೆ, ಒಂದು ಧಾರ್ಮಿಕ ಪ್ರೀತಿ ನಮಗೆ ಕೇರಳದ ಕಾಸರಗೋಡಿನಲ್ಲಿ ಇತ್ತೀಚೆಗೆ ಕಂಡಿದೆ. ನಿಜಕ್ಕೂ ಇಂತಹ ಸ್ಟೋರಿಗಳು ಎಲ್ಲ ಕಡೆ ತಲುಪಬೇಕು. ಮನುಷ್ಯ ಜಾತಿ ಧರ್ಮ ಜಗಳ ಅಂಥೇಳಿ ತನ್ನ ಬದುಕಿನ ಉದ್ದಕ್ಕೂ ಕೂಡ ಈ ಧರ್ಮವನ್ನ ಇಟ್ಕೊಂಡು, ಜಾತಿಯನ್ನ ಇಟ್ಕೊಂಡು, ಇನ್ಯಾವುದೋ ಸಿದ್ಧಾಂತಗಳು ಇಟ್ಕೊಂಡು ಬಡ್ದಾಡ್ತಾನೆ. ಆದ್ರೆ ಕೊನೆಗೆ ಯಾವುದು ಮುಖ್ಯ, ಕೊನೆಗೆ ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನ ಈ ಸ್ಟೋರಿ ನಮಗೆ ಅರ್ಥ ಮಾಡಿಸುತ್ತೆ. ಅದು ಯಾವುದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಮುಕ್ತವಾಗಿ ತಿಳಿಸಿ. ಸ್ನೇಹಿತರೆ, ಕೇರಳದ ಕಾಸರಗೋಡಿನಲ್ಲಿ ಇತ್ತೀಚೆಗೆ ಒಂದು ಘಟನೆ ನಡೆದಿದೆ. ಅದು ಒಂದು ರೀತಿಯ ಧಾರ್ಮಿಕ ಸೌಹಾರ್ದತೆಯ ಪ್ರತೀಕ ಅಂತ ಹೇಳ್ಬೋದು. ಇವತ್ತು RSS ಸಂಸ್ಥೆ ಬಹಳ ಚರ್ಚೆಗೆ ಮತ್ತು ವಿವಾದಕ್ಕೆ ಈಡಾಗಿದೆ. ಇದೇ RSS ಸಂಸ್ಥೆಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿದ್ದಂತ ಒಬ್ಬ ವ್ಯಕ್ತಿ ತನ್ನ ಬದುಕಿನ ಕೊನೆಘಟ್ಟದಲ್ಲಿ ಇನ್ನೊಂದು ಧರ್ಮದ ಮಹಿಳೆ ಈ ವ್ಯಕ್ತಿಗೆ ಅಂತ್ಯ ಸಂಸ್ಕಾರ ಮಾಡಿದಾರಲ್ಲ, ಅದು ಬಹಳ ನನ್ನ ದೇಶದ ಬಹುತ್ವ ಎಲ್ಲಿದೆ ಅಂದ್ರೆ ಇಂಥ ಕಡೆ ಇದೆ ಅಂತ ನನ್ಗನ್ಸುತ್ತೆ. ನೋಡಿ, ಅದರ ಕತೆ ಹೇಳ್ತೀನಿ. ಕೇರಳದ ಕಾಸರಗೋಡು, ಆ ಕಾಸರಗೋಡಿನ ಏನಿದು ಮಿಂಜು ಗ್ರಾಮ ಪಂಚಾಯತ್ ಅಂತ ಬರುತ್ತೆ. ಆ ಮಿಂಜು ಗ್ರಾಮ ಪಂಚಾಯತ್ನ ಚಿಗುರುಪಾಡೆ ಅನ್ನುವಂತ ಆ ಒಂದು ಗ್ರಾಮದ ನಿವಾಸಿ ಯಾರದು, ನಾರಾಯಣ ತೊಟ್ಟತೋಡಿ ಅನ್ನುವಂಥವ್ರು. ಇವರು 20 ವರ್ಷಗಳ ಹಿಂದೆ RSS ನ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡಿರ್ತಾರೆ. ನಾರಾಯಣ ತೊಟ್ಟತೋಡಿ ಅನ್ನುವಂಥವ್ರು. ಆದ್ರೆ ಅವರ ಬದುಕಿನ ಅನೇಕ ಏರುಪೇರುಗಳು, ಕೌಟುಂಬಿಕ ಕಲಹಗಳು ಮತ್ತು ವೈಯಕ್ತಿಕ ವಿಚಾರಗಳಿಂದ ಸ್ವಲ್ಪ ಅವರು ಹಿಂದೆ ಸರಿತಾರೆ. ಹಿಂದೆ ಸರಿದು ಕುಟುಂಬದಿಂದ ದೂರ ಉಳಿದಿರ್ತಾರೆ. ದೂರ ಉಳಿದು ಅವರು ವೈಯಕ್ತಿಕವಾಗಿ ಉಳಿದಿದ್ದಂತ ಸಂದರ್ಭದಲ್ಲಿ ಅವ್ರಿಗೆ ಕ್ಯಾನ್ಸರ್ ಅಟ್ಯಾಕ್ ಆಗುತ್ತೆ. ಬಾಯಿ ಕ್ಯಾನ್ಸರ್ ಇಂದ ಬಳಲ್ತಾ ಇರ್ತಾರೆ. ಕುಟುಂಬದಿಂದ ದೂರ ಕೂಡ ಇರ್ತಾರೆ. ಇಂಥವ್ರು ಒಂದು ಆಸ್ಪತ್ರೆಯಲ್ಲಿ, ಕಾಸರಗೋಡು ಜಿಲ್ಲೆಯ ಮಿಂಜಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವರು ಇರ್ತಾರೆ. ಇವರು ಯಾರಾದ್ರೂ ನನಗೆ ಸಹಾಯ ಮಾಡಬೇಕು, ಸರಿಯಾದ ಚಿಕಿತ್ಸೆ ಕೊಡಬೇಕು ಅಥವಾ ನೋಡ್ಕೊಳ್ಳೋರು ಬೇಕು ಅನ್ನುವಂಥ ಹಪಾಹಪಿ ಅವರಲ್ಲಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಾರಾಯಣ ತೊಟ್ಟತೋಡಿ ಅವರಿಗೆ ಅವರು ಅಲ್ಲಿನ ಕೋಚಿಕೋಡ್ ಮೆಡಿಕಲ್ ಕಾಲೇಜಿನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರ್ತಾರೆ. ಬಹಳ ಕೃಷಕಾಯರಾಗಿರ್ತಾರೆ. ಒಂದು ರೀತಿ ಒದ್ದಾಟ, ಅವ್ರಿಗೆ ಕೇರ್ ಮಾಡೋರು ಯಾರು ಇರಲ್ಲ. ಕುಟುಂಬ ಕೂಡ ದೂರ ಆಗಿರುತ್ತೆ. ಇಬ್ಬರು ಹೆಂಡತಿಯರು ಇರ್ತಾರೆ. ಅವರ ಕುಟುಂಬ ಇವರನ್ನ ಅಷ್ಟು ಇವರಿಂದ ದೂರ ಉಳಿದಿರುತ್ತೆ. ಒಂದು ಕಾಲದಲ್ಲಿ RSS ನ ಸಕ್ರಿಯ ಕಾರ್ಯಕರ್ತ ಆಗಿರ್ತಾರೆ ನಾರಾಯಣ ತೊಟ್ಟತೋಡಿ. ಇಂಥ ಸಂದರ್ಭದಲ್ಲಿ ಅವರು ಯಾರಾದ್ರೂ ನಮ್ಗೆ ಸಹಾಯ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿರ್ತಾರೆ. ಒಂದು ತಿಂಗಳ ಹಿಂದೆ ತಮ್ಮ ಹಳ್ಳಿಯಲ್ಲಿ ಇದ್ದಂತಹ ಮಿಂಜಾ ಪಂಚಾಯತ್ ನ ಸದಸ್ಯ ಶರೀಫ್ ಚಿನಾಲ್ ಅವರು ಈ ನಾರಾಯಣ ತೊಟ್ಟತೋಡಿ ಅವರ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಮಾಡ್ಕೊಂಡು ಶರೀಫ್ ಚಿನಾಲ್ ಅವರು ಇರ್ಫಾನಾ ಇಕ್ಬಾಲ್ ಅಂತ ಹೇಳಿ, ಇರ್ಫಾನಾ ಇಕ್ಬಾಲ್ ಅಂತ ಒಬ್ಬ ಮಹಿಳೆ, ಇವರು ಜಿಲ್ಲಾ ಪಂಚಾಯತ್ನ ಸದಸ್ಯ ಆಗಿರ್ತಾರೆ. ಇವರು ಕಾಸರಗೋಡು ಜಿಲ್ಲಾ ಪಂಚಾಯತಿ ಸದಸ್ಯೆ ಇರ್ಫಾನಾ ಇಕ್ಬಾಲ್ ಈ ಒಂದು ಕಥೆಯ ನಾಯಕಿ ಅಂತಾನೆ ಹೇಳ್ಬೋದು. ಇವರಿಗೆ ಶರೀಫ್ ಚಿನಾಲ್ ಅವರು ನಾರಾಯಣ ತೊಟ್ಟತೋಡಿ ಅವರ ಸ್ಥಿತಿಯನ್ನ ಮನವರಿಕೆ ಮಾಡ್ತಾರೆ. ಅವ್ರಿಗೆ ಏನಾದರೂ ಸಹಾಯ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಏನು ಈ ಇರ್ಫಾನಾ ಇಕ್ಬಾಲ್ ಅವರು ಕೂಡ ಒಂದು ಉಪ್ಪಳದಲ್ಲಿ ಶೇಖ್ ಜಯಾದ್ ಅನ್ನುವಂತ ಒಂದು ವೃದ್ಧಾಶ್ರಮವನ್ನ ನಡೆಸ್ತಾ ಇರ್ತಾರೆ. ಈ ವೃದ್ಧಾಶ್ರಮಕ್ಕೆ ಇವರನ್ನ ಕರೆತಂದು ಆರೈಕೆ ಮಾಡುವಂತ ಎಲ್ಲ ಚಿಂತನೆ ಮಾಡ್ತಾ ಇರ್ತಾರೆ ಮತ್ತು ಅವ್ರಿಗೆ ಆರೈಕೆ ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ, ನೋಡ್ಕೊಳ್ತಾರೆ ಇರ್ಫಾನಾ ಇಕ್ಬಾಲ್ ಅವರು. ವೃದ್ಧಾಶ್ರಮದಲ್ಲಿ ವೃದ್ಧಾಶ್ರಮಕ್ಕೆ ಕರೆತಂದಾಗ ಇವರ ಈ ನಾರಾಯಣ ತೊಟ್ಟತೋಡಿ ಅವರ ಸ್ಥಿತಿ ಯಾವ ರೀತಿ ಇರುತ್ತಂದ್ರೆ, ಮೈಯೆಲ್ಲ ಒಂದು ರೀತಿ ಮೂಳೆಗಳು ಚಕ್ಕಳಗಳಾಗಿರುತ್ತೆ, ಮೂಳೆಗಳೆಲ್ಲ ಕಾಣ್ತಾ ಇರ್ತವೆ. ಅವರು ತುಂಬಾ ಚಿಂತಾಜನಕ ಸ್ಥಿತಿಯಲ್ಲಿ ಇರ್ತಾರೆ. ಆದಾಗ್ಯೂ ಕೂಡ ಅವರನ್ನ ಆರೈಕೆ ಮಾಡುವ, ಅವರನ್ನ ನೋಡಿಕೊಳ್ಳುವ ಕೆಲಸವನ್ನ ಏನು ತಮ್ಮ ಫೌಂಡೇಶನ್ ಮೂಲಕ ಇರ್ಫಾನಾ ಇಕ್ಬಾಲ್ ಅವರು ಮಾಡ್ತಾರೆ. ಸ್ನೇಹಿತರೆ, ಅದಾದ ನಂತರ ಬಹಳ ಆರೋಗ್ಯದಲ್ಲಿ ಏರುಪೇರಾಗಿ ಮೊದಲೇ ತುಂಬಾ ನಿತ್ರಾಣ ಆಗಿದ್ದಂತ ನಾರಾಯಣ ತೊಟ್ಟತೋಡಿ ಅವರು
ನಿಧನರಾಗ್ತಾರೆ. ನಿಧನರಾದಾಗ ಸಹಜವಾಗಿ ಅವರ ಕುಟುಂಬಕ್ಕೆ ಈ ಮಾಹಿತಿಯನ್ನ ಕೊಡ್ತಾರೆ. ನೋಡಿ, ನಿಮ್ಮ ಕುಟುಂಬದವರು ನಾರಾಯಣ ಏನು ತೊಟ್ಟತೋಡಿ ಅವರು ಹಿಂಗೆ ತೀರ್ಕೊಂಡಿದ್ದಾರೆ, ನಿಮ್ಗೆ ಒಪ್ಪಿಸ್ತೀವಿ ಅಂಥೇಳಿ ಹೇಳಿದಾಗ ಕುಟುಂಬದ ಸದಸ್ಯರು ಯಾರೂ ಕೂಡ ನಾರಾಯಣ ಅವರ ದೇಹವನ್ನ ಸ್ವೀಕರಿಸೋದಿಲ್ಲ, ಮತ್ತೆ ಅವರ ಅಂತಿಮ ಸಂಸ್ಕಾರವನ್ನು ಮಾಡೋದಕ್ಕೆ ಒಪ್ಪೋದಿಲ್ಲ. ನೋಡಿ, ಒಂದು ಕಾಲದಲ್ಲಿ ಒಂದು ಪ್ರತಿಷ್ಠಿತ ಒಂದು ಸಂಸ್ಥೆಯ ಸಕ್ರಿಯ ಕಾರ್ಯಕರ್ತನಾಗಿದ್ದಂತಹ ನಾರಾಯಣ ತೊಟ್ಟತೋಡಿಯವರ ಕುಟುಂಬವೇ ಅವರನ್ನ ಸ್ವೀಕರಿಸೋದಕ್ಕೆ ತಯಾರಿರಲ್ಲ. ಕೊನೆಗೆ ಒಂದು ಅಂತಿಮ ಸಂಸ್ಕಾರವನ್ನೂ ಮಾಡೋದಕ್ಕೆ ಅವರು ಒಪ್ಪೋದಿಲ್ಲ, ನಮಗೆ ಬೇಡ ಅಂತ ಹೇಳ್ತಾರೆ. ಒಂದು ಕಾಲದಲ್ಲಿ ಧರ್ಮ, ಒಂದು ಕಾಲದಲ್ಲಿ ಜಾತಿ, ಇನ್ನೊಂದು ಕಾಲದಲ್ಲಿ ಮುಸ್ಲಿಂ ದ್ವೇಷ, ಇವೆಲ್ಲ ಯಾಕೆ ಮನುಷ್ಯನಿಗೆ ಬೇಕಾವೆಲ್ಲ? ಆದ್ರೆ ಆ ಕುಟುಂಬ ನಿರಾಕರಿಸಿದ್ರು ಕೂಡ ಇರ್ಫಾನ ಇಕ್ಬಾಲ್ ಅವರು ಅವರಿಂದ ಒಪ್ಪಿಗೆಯನ್ನ ಪಡ್ಕೊಂಡು ತಾವೇ ಅಂತಿಮ ಸಂಸ್ಕಾರವನ್ನ ಮಾಡೋದಕ್ಕೆ ಸಿದ್ಧರಾಗ್ತಾರೆ. ಕೊನೆಗೆ ಇರ್ಫಾನ ಇಕ್ಬಾಲ್ ಅವರು ಮತ್ತು ಅವರ ಒಂದಷ್ಟು ಸಮಾನ ಮನಸ್ಕರ ತಂಡ ತಮ್ಮ ಜಾತಿ ಧರ್ಮ ಯಾವುದನ್ನೂ ಲೆಕ್ಕಿಸದೆ ನಾನೊಬ್ಬ ಮನುಷ್ಯಳಾಗಿ ಇನ್ನೊಬ್ಬ ಮನುಷ್ಯನಿಗೆ ಇಂಥ ಸಂದರ್ಭದಲ್ಲಿ ಮಾನವೀಯತೆಯನ್ನು ತೋರುವುದು ನನ್ನ ಕರ್ತವ್ಯ ಅಂತೇಳಿ ಭಾವಿಸಿ ಅಲ್ಲಿ ಯಾವ ಧರ್ಮನೂ ಬರೋದಿಲ್ಲ, ಯಾವ ಜಾತಿಯೂ ಬರೋದಿಲ್ಲ, ಯಾವ ಕೋಮುದ್ವೇಷವೂ ಬರೋದಿಲ್ಲ. ನಾರಾಯಣ ತೊಟ್ಟತೋಡಿಯವರ ಅಂತಿಮ ಸಂಸ್ಕಾರವನ್ನ ಹಿಂದೂ ಸಂಪ್ರದಾಯದಂತೆ ಚಾಚೂ ತಪ್ಪದೆ ಒಬ್ಬ ಮನೆಯ ಸದಸ್ಯಳಂತೆ, ಒಬ್ಬ ಅಣ್ಣನೋ ತಂಗಿಯೋ ಅವ್ರಿಗೆ ಕಳ್ಕೊಂಡವರಂತೆ ಅಷ್ಟೊಂದು ಭಾವುಕರಾಗಿ ಆ ಒಂದು ನಾರಾಯಣ ತೊಟ್ಟತೋಡಿ ಅವರ ಧರ್ಮದ ಅನುಸಾರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸ್ತಾರೆ. ಸ್ನೇಹಿತರೆ, ಇದು ನಮ್ಮ ಭಾರತದ ಶಕ್ತಿ, ನಮ್ಮ ಭಾರತದ ಸೌಹಾರ್ದತೆ ಎಲ್ಲಿದೆ ಅಂದ್ರೆ ಇಲ್ಲಿದೆ. ನನಗೆ ಯಾಕ್ರಿ ನಾರಾಯಣ ಅವರ ಕುಟುಂಬದ ಸದಸ್ಯರೇ ನೆಗ್ಲೆಕ್ಟ್ ಮಾಡಿದ್ರು, ವಿರೋಧಿಸಿದ್ರು, ಬೇಡ ಅಂತ ಅಂದಾಗ ಇನ್ನು ಬೇರೊಂದು ಧರ್ಮದ ಒಬ್ಬ ಮಹಿಳೆ ಮಾಡೋದಕ್ಕೆ ಬರ್ತಾರೆ ಅಂತಂದ್ರೆ ಇದು ಮಾನವೀಯತೆ, ಇದು ಮನುಷ್ಯತ್ವ. ನಮಗೆ ಬೇಕಾಗಿರುವುದು ಏನು ಅಂದ್ರೆ ಧರ್ಮದ ಭಾಷಣಗಳೂ ಅಲ್ಲ, ಜಾತಿಯ ದ್ವೇಷವೂ ಅಲ್ಲ, ಜಾತಿಗಳ ಮದವೂ ಅಲ್ಲ. ನಮಗೆ ಬೇಕಾಗಿರುವುದು ಮಾನವೀಯತೆ, ಸಹೋದರತೆ, ಸೌಹಾರ್ದತೆ. ಒಂದು ಸಂದರ್ಭದಲ್ಲಿ ನಾವು ನೋಡ್ತೀವಲ್ಲ, ಈ ಧರ್ಮದ ಸಂಸ್ಥೆಗಳು, ಜಾತಿಯ ಸಂಸ್ಥೆಗಳು ಇವು ಮಾಡೋದೇನು ಹೇಳಿ? ಬರೀ ದ್ವೇಷ. ಹಿಂದೂ ಧರ್ಮದವರಾಗಿದ್ದಾರಾ? ಇದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಸಂಸ್ಥೆಯ ಮುಸ್ಲಿಮರನ್ನ ದ್ವೇಷ ಮಾಡಿ, ಅಯ್ಯೋ ಮುಸ್ಲಿಮರು ಹಾಗೆ, ಮುಸ್ಲಿಮರು ಹೀಗೆ, ಅವರಿರೋದೇ ನಾವಿರೋದೇ ಅವ್ರನ್ನ ದ್ವೇಷ ಮಾಡೋಕ್ಕೆ ಅಂತ ಹಿಂದೂಗಳು ಹೇಳೋದು. ಮುಸ್ಲಿಮರು ಅಯ್ಯೋ ಹಿಂದೂಗಳ ಹಾಗೆ ಇವರು ಅವ್ರನ್ನ ಇವರು ಬೈಯೋದು. ಒಂದು ಧರ್ಮ ಇರೋದು ಇನ್ನೊಂದು ಧರ್ಮವನ್ನು ದ್ವೇಷ ಮಾಡೋಕೆ ಅಲ್ಲ, ದ್ವೇಷ ಮಾಡೋದಿಕ್ಕಲ್ಲ. ಧರ್ಮಗಳು ಸಾರುವುದು ಮತ್ತು ಧರ್ಮಗಳಿರುವುದು ಕೂಡಿ ಬಾಳುವುದಕ್ಕೆ, ಸಮಾನತೆ ಮತ್ತು ಸೌಹಾರ್ದತೆಯನ್ನು ಸಾಧಿಸೋದಿಕ್ಕೆ. ಇಲ್ಲಿ ನಾರಾಯಣ ತೊಟ್ಟತೋಡಿಯವರು RSS ಕಾರ್ಯಕರ್ತರಾಗಿ ಅವರು ತಮ್ಮ ಇಡೀ ಬದುಕಿನುದ್ದಕ್ಕೂ ಏನನ್ನ ಹೇಳಿದ್ರು, ಯಾವುದನ್ನ ಪ್ರಚೋದಿಸಿದ್ರು, ಯಾವುದ್ರ ಬಗ್ಗೆ ಮಾತಾಡಿದ್ರು ನನಗಂತೂ ಗೊತ್ತಿಲ್ಲ. ಆದ್ರೆ RSS ನ ವಿಚಾರಗಳು, ಸಿದ್ಧಾಂತಗಳನ್ನ, ಆ RSS ನ ಲೀಡರ್ಗಳ ಮಾತುಗಳನ್ನ ನಾವು ನೋಡ್ತಾ ಇದ್ದೀವಿ. ಬಾಯಿ ಬಿಟ್ರೆ ಪ್ರಚೋದನಕಾರಿ, ಬಾಯಿ ಬಿಟ್ರೆ ಪ್ರಚೋದನೆ, ದ್ವೇಷ. ಅಲ್ಲಿ ಜಗಳ ಆಡಬೇಕು. ಒಂದಷ್ಟು ಹಿಂದೂ ಭಕ್ತರು, ಹಿಂದೂ ನಾಯಕರು ಅಂತ ಹೇಳ್ತಾರಲ್ಲ, ಅವರಿಗೆ ಕೋರ್ಟೇ ಬಾಯಿಗೆ ಬೀಗ ಹಾಕಿದೆ. ನೀನು ಅಲ್ಲಿಗೆ ಹೋಗ್ಬೇಡಪ್ಪ, ನೀನು ಇಂಥ ಕಡೆ ನೀನು ಪ್ರವೇಶ ಪಡಿಬೇಡ ಅಂತೇಳಿ ನಿರ್ಬಂಧ ಹೇರಿದೆ. ಯಾಕೆಂದ್ರೆ ನೀವು ಜಗಳ ಆಡ್ತೀರಿ, ಬೆಂಕಿ ಹಚ್ತೀರಿ ಅಂತ. ಆದ್ರೆ ಇರ್ಫಾನ ಇಕ್ಬಾಲ್ ಅವರಿಗೆ ಏನ್ ಬೇಕಾಗಿತ್ತು? ಅವ್ರಿಗೆ ಯಾಕೆ ಬೇಕಾಗಿತ್ತು? ಆದ್ರೆ ಅವರು ಜವಾಬ್ದಾರಿ ತೆಗೆದುಕೊಂಡ್ರು. ನನಗೆ ಅಲ್ಲಿ ಇರ್ಫಾನ ಇಕ್ಬಾಲ್ ಅವರಿಗೆ ಯಾವುದೇ ಧರ್ಮ ಅಡ್ಡ ಬರಲಿಲ್ಲ, ಧರ್ಮದ ಕಟ್ಟಳೆಗಳು ಕೂಡ ಅಡ್ಡ ಬರಲಿಲ್ಲ. ಅಲ್ಲಿ ಬಂದಿದ್ದು, ಅವರಿಗೆ ಕಂಡಿದ್ದು ಮನುಷ್ಯತ್ವ ಮತ್ತು ಮಾನವೀಯತೆ ಮತ್ತು ಪ್ರೀತಿ. ಪಂಪ ಹೇಳ್ತಾರಲ್ಲ, ಮನುಷ್ಯ ಜಾತಿ ತಾನೊಂದೇ ಒಲಂ ಅಂತ. ಹಾಗಾಗಿ ಇಂಥ ಕೇರಳದ ಈ ಸ್ಟೋರಿಗಳು ನಮಗೆ ಬಹಳ. ಹಾಗಾಗಿ ಇರ್ಫಾನ ಇಕ್ಬಾಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳಬೇಕು. ಹಿಂದೂ ಸಮುದಾಯದವರು ಕೂಡ ಇಂಥ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ, ಮುಸ್ಲಿಂ ಸಮುದಾಯದವರು ಕೂಡ ಇಂಥ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೆ ನಾವು ಹೇಳ್ತಿರೋದೇನು? ಬರೀ ದ್ವೇಷಗಳು, ಬರೀ ಕೆಟ್ಟ ವಿಚಾರಗಳನ್ನೇ ಹೇಳ್ತಿದೀವಿ. ಅಯ್ಯೋ ಆ ಧರ್ಮದವನು ಹಂಗ್ ಮಾಡ್ದ, ಈ ಧರ್ಮದವನು. ಒಳ್ಳೆ ವಿಚಾರಗಳಿದಾವಲ್ಲ, ಅದನ್ನು ಹಂಚಿಯಪ್ಪ, ಅದನ್ನು ಶೇರ್ ಮಾಡಿ, ಅದನ್ನು ತಲುಪಿಸಿ. ಎಂತೆಂಥ ಒಳ್ಳೆ ಇವೆಲ್ಲ ನಮ್ಮನ್ನು ಸೇರಿಸುವ, ಕೊಂಡಿಯಾಗಿಸುವ ವಿಚಾರಗಳು. ಇಂಥವುಗಳ ಬಗ್ಗೆ ಮಾತಾಡಲ್ಲ, ಇಂಥವುಗಳ ಬಗ್ಗೆ ನಾವು ಹೆಚ್ಚೆಚ್ಚು ಪ್ರಚಾರ ಮಾಡಲ್ಲ. ಕೋವಿಡ್ನ ಸಂದರ್ಭದಲ್ಲಿ ತಮ್ಮನ್ನು ಕಳ್ಕೊಂಡಂತ ಹೆಣಗಳನ್ನ, ಆ ಒಂದು ಏನು ಬಾಡಿಗಳನ್ನ ಮುಟ್ಟೋದಕ್ಕೆ ಹಿಂಸರಿತಿದ್ರು. ಅಂತ ಸಂದರ್ಭದಲ್ಲಿ ಒಂದಷ್ಟು ಮುಸ್ಲಿಂ ಬಾಂಧವರು ಯಾವುದನ್ನು ಕೇರ್ ಮಾಡದೆ ಹಿಂದೂಗಳ
ಅಂತ್ಯ ಸಂಸ್ಕಾರವನ್ನ ಮಾಡಿದ ಉದಾಹರಣೆಗಳು ಇದಾವೆ. ಆಮೇಲೆ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಮುಸ್ಲಿಮರೇ ಇಲ್ಲ, ಆದ್ರೂ ಕೂಡ ಹಿಂದೂಗಳೇ ಮೊಹರಂ ಹಬ್ಬವನ್ನ ಆಚರಿಸಿರುವ ಉದಾಹರಣೆಗಳು ಕೂಡ ಇದಾವೆ. ಅಯ್ಯೋ ನಾವ್ಯಾಕ್ರಿ ಮಾಡಲಿ ಅಂತ ಅಲ್ಲ, ಅದು ನಮ್ಮೊಂದಿಗೆ ಬೆಸೆದುಕೊಂಡಿದೆ, ಬದುಕಿದೆ, ಒಂದು ಜೀವನದ ರೀತಿ ಅರಿತಾ ಇದೆ. ಇವತ್ತಿಗೂ ನಮ್ಮ ಬೆಂಗಳೂರಿನ ಕರಗದಲ್ಲಿ ಕರಗವನ್ನ ಹೊತ್ತಂತ ದೇವರು ಆ ದರ್ಗಾದ ಮುಂದೆ ಹೋಗಿ ಅಲ್ಲಿ ತನ್ನ ಧಾರ್ಮಿಕ ಆಚರಣೆಯನ್ನ, ಪ್ರೀತಿಯನ್ನ, ಬಾಂಧವ್ಯನ್ನ ಮಾಡಲೇಬೇಕು, ಅದು ನಡೆಯಲೇಬೇಕು. ಇವತ್ತಿಗೂ ಹಳ್ಳಿಗಳಲ್ಲಿ ಮುಸ್ಲಿಮರು, ಹಿಂದೂಗಳು ಅಷ್ಟೊಂದು ಅತ್ಯಾಪ್ತ ಪ್ರೀತಿಯಿಂದ ಬದುಕ್ತಾ ಇದ್ದಾರೆ, ಮಾನವೀಯತೆಯನ್ನು ಮೆರಿತಾ ಇದ್ದಾರೆ. ಆದರೆ ಎಲ್ಲೋ ಜಾತಿ ಕಂಟಕರು, ಧರ್ಮ ಕಂಟಕರು ಈ ರೀತಿ ಬೆಂಕಿಯನ್ನ, ದ್ವೇಷವನ್ನ ಹಚ್ಚಿ ನಮ್ಮಲ್ಲಿ ಪ್ರೀತಿಯನ್ನೇ ಕಮರಿಸಿದ್ದಾರೆ. ಆದಾಗಿಯೂ ಇರ್ಫಾನಾ ಇಕ್ಬಾಲ್ ಅಂತ ಹೆಣ್ಣು ಮಕ್ಕಳು ಅಂಥ ಬೆಂಕಿಯ ನಡುವೆ ಒಂದು ಸೌಹಾರ್ದತೆಯ ಒಂದು ಹೂವನ್ನ ಅರಳಿಸ್ತಾ ಇದ್ದಾರೆ. ನಾವೆಲ್ಲ ಇಂಥ ಒಂದು ಅರಳುವಿಕೆಯನ್ನ, ಇಂಥ ಒಂದು ಧಾರ್ಮಿಕತೆಯನ್ನು ಒಪ್ಕೊಳ್ಳೋಣ, ಮಾನವೀಯತೆಯನ್ನು ಮರೆಯೋಣ, ಮಾನವೀಯತೆಯನ್ನು ಮೆರೆಯೋಣ. ನಮಸ್ಕಾರ.